ಮುನಿಮರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಮಾಹಿತಿಯೊಂದಿಗೆ ಬಂದಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸು ಏನಾದರೂ ಇದ್ದರೆ ಖಂಡಿತ ಮೊದಲೇ ತಿಳಿಸ್ತಾ ಇರ್ತೀನಿ, ಅಲರ್ಟ್ ಕೊಡ್ತಾ ಇರ್ತೀನಿ ಆದಷ್ಟು ನನ್ನ ಕಡೆಯಿಂದ. ಸೊ ಹಾಗಾಗಿ ಒಂದು ಕನ್ನಡಿಗರಿಗೋಸ್ಕರ ಮಾಡಿರುವಂಥ ಈ ಚಾನಲ್ನ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್, ಶೇರ್ ಮಾಡಿ, ಇತರರಿಗೂ ಮಾಹಿತಿ ಕೊಡ್ತಾ ಇರಿ. ಎಲ್ಲರಿಗೂ ಒಂದು ಶೇರ್ ಮಾರ್ಕೆಟ್ ಜ್ಞಾನ ವೃದ್ಧಿ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ವೃದ್ಧಿ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇಂಪಾರ್ಟೆಂಟ್ ಡಿಸ್ಕ್ಲೇಮರ್ ಅಂತ ಹೇಳ್ತಾ ಇದ್ದೀನಿ. ನಾನು ಬೇಸಿಕಲಿ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಮತ್ತು ಇದರಲ್ಲಿ ಏನೇ ಇದ್ದರೂ ಇನ್ಫಾರ್ಮೇಷನ್ ಎಜುಕೇಷನ್ ಪರ್ಪಸ್ ಇರುತ್ತೆ. ಮೇಲಾಗಿ ನಿಮ್ಮ ಕಡೆಯಿಂದನೂ ಒಂದು ಓನ್ ಅನಾಲಿಸಿಸ್ ನೀವು ಸಹಿತ ಮಾಡಬೇಕು. ಜೊತೆಗೆ ಫೈನಾನ್ಷಿಯಲ್ ಅಡ್ವೈಸರ್ ಸಹಿತ ಸಹಾಯ ತಗೊಂಡು ಅವ್ರ ಮುಖಾಂತರ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮದು ಹಾರ್ಡ್ ಆ್ಯಂಡ್ ಮನಿ ಇರುತ್ತೆ. ತುಂಬ ಕಷ್ಟಪಟ್ಟು ದುಡಿದು ಹಣ, ಅವರು ಹಣಕ್ಕೇನು ಕೊರತೆ ತೊಂದರೆ ಆಗದೆ ಇರೋ ಹಾಗೆ ಅಂತ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಮತ್ತು ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಏನೇ ಥರದ್ದು, ಫೋರೆಕ್ಸ್ ಇರ್ಬೋದು, ಈಕ್ವಿಟಿ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್, ಗೋಲ್ಡ್, ಕಮೋಡಿಟಿ ಏನೇ ಇರಲಿ, ಈ ಥರದ್ದು ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಸಹಿತ ಒಂದು ರಿಸ್ಕ್ ಇದ್ದೇ ಇರುತ್ತೆ. ಮತ್ತು ಪಾಸ್ಟಲ್ಲಿ ಚೆನ್ನಾಗಿ ನಡೆದಿದೆ, ಫ್ಯೂಚರಲ್ಲಿ ಹಾಗೇ ಇರುತ್ತೆ ಅಂತ ಒಂದು ಯಾವುದೇ ಒಂದು ಕರಾರು ಇರಲ್ಲ ಈ ಶೇರ್ ಮಾರ್ಕೆಟ್ ಆಗಲಿ, ಯಾವುದೇ ಒಂದು ಸ್ಪೆಕ್ಯುಲೇಟಿವ್ ಮಾರ್ಕೆಟಲ್ಲಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನನ್ನ ಒಂದು ಚಾಟಿಂಗ್ ಒಂದು ಹೇಳ್ತಾ ಇದ್ದೆ ಕಳಿಸಲಿದ್ದು. ಸೊ ಇದರಲ್ಲಿ ಒಂದು ಚಾಟಿಂಗ್ದು ಒಂದು ಸ್ಕ್ಯಾನರ್ ರೆಡಿ ಮಾಡಿದ್ದೀನಿ. ನನ್ನ ಮೆಂಟರ್ ಸಹಾಯ ಪಡೆದು ಮಾಡಿರೋವಂಥದ್ದು. ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದೀನಿ ನನಗೆ ಬೇಕಾದಂಗೆ. ಸೊ ಇದನ್ನು ರನ್ ಮಾಡಿ ಡೈಲಿ ನೀವು ಮಾರ್ನಿಂಗ್ ಒಂದು 9:15 ಹಂಗೆ ರನ್ ಮಾಡಿದ್ರೆ ಒಂದಿಷ್ಟು ರಿಸಲ್ಟ್ ಕೊಡುತ್ತೆ. ಮೀನ್ಸ್ 9:15ಗೆ ಅರ್ಲಿ ಮಾಡೋದು ಒಳ್ಳೇದಲ್ಲ, ಒಂದು 9:30 ಹಾಗೆ ಮಾಡಿದ್ರೆ ಒಳ್ಳೇದು. ಸೊ ರಿಸಲ್ಟ್ ಒಂದು ಸ್ವಲ್ಪ ಸ್ಟೇಬಲ್ ಆಗಿ ಬರುತ್ತೆ, ಒಂದು ಚೆನ್ನಾಗಿರುತ್ತೆ ಕೂಡ. ಮತ್ತು ಇದು ಹಿಂದಿನ ದಿವಸ ನೀವು ನೋಡಿ ಸೇವ್ ಮಾಡ್ಕೊಳ್ಳಿ ಈ ಥರ ವಾಚ್ ಲಿಸ್ಟ್ನ. ಸೊ ಬೇಸಿಕಲಿ ಒಂದು ಚಾರ್ಟ್ನ ನೋಡಬೇಕಾಗುತ್ತೆ. ಟೆಕ್ನಿಕಲಿ ನೀವು ಹಿಂದೆ ಒಂದು ನೋಡಬೇಕಾಗುತ್ತೆ, ಹೇಳಿದ್ದೆ ನಾನು ವೀಡಿಯೋಸಲ್ಲಿ. ಒಂದು EMIಗಿಂತ ಕಡಿಮೆ ಇದ್ದು ಒಂದು ಅಪ್ ಟ್ರೆಂಡ್ಗೆ ಹೋಗಲಿಕ್ಕೆ ಏನಾದರೂ ಒಂದು ಮೂಮೆಂಟ್ಸ್ ಇದೆಯಾ, AO ಆಸಿಲೇಟರ್ ಇರ್ಬೋದು, ಅಥವಾ ಒಂದು RSI, ಅಥವಾ ಒಂದು ರಿಲೇಟಿವ್ ಸ್ಟ್ರೆಂತ್, ಈ ಥರದ್ದು ಏನಾದರೂ ಇಂಡಿಕೇಟ್ ಹಾಕ್ಕೊಂಡು, ಮತ್ತು ಇದು AVAP, AVWAP, ಆ್ಯಂಕರ್ಡ್ VWAP ಅಂತ ಹೇಳಿದ್ನಲ್ಲ, ಅದು ಹಾಕ್ಕೊಂಡು ಈ ಪ್ರೈಸ್ ಚೆನ್ನಾಗಿದೆಯಾ ಬೈ ಮಾಡಲಿಕ್ಕೆ, ಒಂದು ಸೇಫೆಸ್ಟ್ ಯಾವುದು, ವಿಡಿಯೋ ನೋಡಿ ಹಳೆಯದು ಸ್ವಲ್ಪ. ಯಾಕಂದರೆ ಈ VWAP ಎಲ್ಲ ಒಂದು ಸ್ವಲ್ಪ ಜ್ಞಾನ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಈ ಥರ ಸಿಂಪ್ಲಿ ರನ್ ಮಾಡಿ ಒಂದು ಡೌನ್ ಟ್ರೆಂಡ್ ಹೋಗ್ಲಿಕ್ಕೂ ಸಾಧ್ಯತೆ ಇರುತ್ತೆ ಈ ಥರದ್ದು. ಸೊ ಇಷ್ಟು ರಿಸಲ್ಟ್ ಕೊಟ್ಟಿದೆ. ಲಾಸ್ಟಲ್ಲಿ ರಿಸಲ್ಟ್ ತೋರಿಸ್ತೀನಿ, ಅಥವಾ ರಿವರ್ಸ್ ಮಾಡಿದ್ರು ಆಗುತ್ತೆ. ಇದನ್ನು ನೋಡ್ಬೋದು, ಇಲ್ಲಿ ಮೈನಸ್ ಸಹಿತ ಹೋಗೋದಿದೆ. ನಿನ್ನೆ ಇದೆಲ್ಲ ಒಂದು ಪ್ಲಸ್ಸಲ್ಲಿ ಹೋಗಿದ್ದ ಕಂಪ್ನಿ. ಇವತ್ತು FMCG ಸ್ಟಾಕ್ ಚೆನ್ನಾಗಿ ಮಾಡಿಲ್ಲ. ಸ್ಟಿಲ್ ಲಾಂಗ್ ಟರ್ಮ್ಗೆ ಅಂತ ಇಟ್ಕೊಂಡೋದ್ರೆ ಇದು ತೊಂದರೆ ಇಲ್ಲ, ಒಂದು 10 ದಿವಸದ ನಂತರ ಜಾಸ್ತಿನೇ ಕೊಡ್ಬೋದು ಇದಕ್ಕಿಂತ. ಸೊ ಹಾಗಾಗಿ ಒಂದು ಮೇನ್ ಆಗಿ ಒಂದು ಟೆಕ್ನಿಕಲಿ ಸೌಂಡ್ ಇದೆಯಾ, ಹೇಗಿದ್ರೆ ಫಂಡಮೆಂಟಲ್ಗೆ ಏನೇನು ಬೇಕೋ ಒಂದು ಮೇನ್ಗೆ ಹಾಕೊಂಡಿದ್ದೀನಿ, ಅದೆಲ್ಲ ಇದ್ದು ಚೆನ್ನಾಗಿ ನಡೀತಿದೆ ಅಂತ ನೋಡಿದಾಗ ಒಂದು ಸೇಫ್ ಆಗಿ ಒಂದು ರನ್ ಆಗುತ್ತೆ ನಿಮ್ಮದು. ಸೊ ಇದನ್ನು ಆಫ್ ಮಾಡಿ ರನ್ ಕೊಟ್ಟಾಗ ಒಂದಿಷ್ಟು ರಿಸಲ್ಟ್ ಬರುತ್ತೆ. ಸೊ ಇದು ಬೇಸಿಕಲಿ ಏನು ಮಾಡುತ್ತೆ ಅಂದರೆ, ಇದು ಎಲ್ಲ ಕ್ಯಾಶ್ ಸೆಗ್ಮೆಂಟ್, NSE ಇರ್ಬೋದು, BSE ಇರ್ಬೋದು, ಏನೇ ಇದ್ರೂ ಎಂಟೈರ್ ಸ್ಟಾಕ್ ಮಾರ್ಕೆಟ್ನ ಸರ್ಚ್ ಮಾಡು. ಈ ಕಂಡೀಷನ್ ಎರಡನೇನೇನೆಂದರೆ, SMA ಅಂದರೆ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜು ಲೆಸ್ ದ್ಯಾನ್ 40 ಡೇಸ್ ಇರಬೇಕು ಅಂತ ಒಂದು ಕಂಡೀಷನು, ಮತ್ತು ಇನ್ನೊಂದು ಗ್ರೇಟರ್ ದ್ಯಾನ್ 40 ಡೇಸ್ ಇರೋದು. ಮತ್ತು ಕಂಪ್ನಿದು ಡೆಪ್ ಟು ಈಕ್ವಿಟಿ ರೇಷಿಯೋ ಲೆಸ್ ದ್ಯಾನ್ 1 ಇರಲಿ ಅಂತ. ತುಂಬ ಕಡಿಮೆ ಇದ್ದಷ್ಟು ಒಳ್ಳೇದಿದು. ಮೋರ್ ದ್ಯಾನ್ 1 ಇದೆ, ಸಾಲದಲ್ಲಿ ಮುಳುಗಿರ್ತಾರೆ, ಏನಾದರೂ ತೊಂದರೆ ಆಗುತ್ತೆ, ಪ್ಲೆಜ್ ಮಾಡಿರ್ತಾರೆ ಶೇರ್ಸ್ನ, ಈ ಥರ ಸಮಸ್ಯೆಗಳೆಲ್ಲ ಇರ್ತವೆ. ಅದು ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು. ಮತ್ತು ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಮಿನಿಮಮ್ 500 crores ಅಂತ ಹಾಕಿದೆ. ನೀವು ಜಾಸ್ತಿ ಹಾಕೊಂಡ್ರೆ ಇನ್ನೂ ಜಾಸ್ತಿ ರಿಸಲ್ಟ್ ಬರಲ್ಲ. ಸ್ವಲ್ಪ ತುಂಬ ಒಳ್ಳೆ ಸ್ಟೇಬಲ್ ಸ್ಟಾಕ್ಸ್ಗಳು ಬರ್ತವೆ. ಒಂದು ಸ್ವಲ್ಪ ಮಾರ್ಕೆಟ್ ಕ್ಯಾಪಿಟಲ್ ಇದ್ದರೂ ನಿಮಗೆ ವಾಲ್ಯೂಮ್ಸ್ ಜಾಸ್ತಿ ಇರ್ಬೋದು, ಅಥವಾ ಒಂದು ಸ್ವಲ್ಪ ಆ್ಯಕ್ಷನ್ಗಳು ಚೆನ್ನಾಗಿರ್ಬೋದು, ಸ್ವಲ್ಪ ಚೆನ್ನಾಗೇ ಸಿಗುತ್ತೆ ಈ ಥರ ಮಾಡಿದ್ರೆ. ಸೊ ಮಿನಿಮಮ್ 500 ಇದ್ದಾಗ ತುಂಬ ಸ್ಟಾಕ್ಸ್ ಕಡಿಮೆ ಬೆಲೆದೆಲ್ಲ ಸಿಗ್ಬೋದು ನಿಮಗೆ. ಸೊ ಹಾಗಾಗಿ 500 ಮಿನಿಮಮ್ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಂಡೀಷನ್ ಅಂದರೆ, ಗ್ರೇಟರ್ ದ್ಯಾನ್ 200 SMA ಇರ್ಬೋದು. 200ಗಿಂತ ತುಂಬ ಕೆಳಗಡೆ ಇದ್ದಿದ್ರೆ ಈ ಸ್ಟಾಕ್ ಮತ್ತಷ್ಟು ಪ್ರಪಾತಕ್ಕೆ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ 200 EMIಗಿಂತ ಸ್ವಲ್ಪ ಜಾಸ್ತಿ, SMA ಗಿಂತ ಜಾಸ್ತಿ ಇಟ್ಕೊ ಅಂತ ಒಂದು ಕಂಡೀಷನ್ ಹಾಕಿದ್ದೀನಿ. ಮತ್ತು ಮೇಯ್ನಾಗಿ ROCE
ಗ್ರೇಟರ್ ದ್ಯಾನ್ 18% ಎಲ್ಲ ಇಟ್ಕೊಂಡ್ರೆ ತುಂಬಾ ಒಳ್ಳೇದಿರುತ್ತೆ. ಸೊ ಈ ವರ್ಷದ 18% 5 ಇಯರ್ಸ್ ಬೇಕಿದ್ರೆ 5 ಇಯರ್ಸ್ ಆಡ್ ಮಾಡಿ, ಇನ್ನೊಂದು ಬೇಕಿದ್ರೆ ಕ್ರಿಯೇಟ್ ಮಾಡ್ಕೊಳ್ಳಿ ನೀವು ಸ್ಕ್ಯಾನರ್. ಸಿಂಪಲ್, ಇದನ್ನು ಕಾಪಿ ಪೇಸ್ಟ್ ಮಾಡಿ ನೀವು ಯೂಟ್ಯೂಬ್ ಸಹಿತ ಸರ್ಚ್ ಮಾಡ್ಬೋದು. ಚಾರ್ಟಿಂಗ್ ಹೇಗೆ ಕ್ರಿಯೇಟ್ ಮಾಡೋದು ಸ್ಕ್ಯಾನರ್ನ, ಈ ಥರ ನೀವೇ ಒಂದು ಅಕೌಂಟ್ ಇಟ್ಕೊಂಡ್ರೆ ಒಳ್ಳೇದು. ಸೊ ಇದು ಬೇರೆಯವ್ರದ್ದು ಕಾಪಿ ಮಾಡ್ಕೊಂಡು ನಿಮ್ಗೆ ಬೇಕಾದಂಗೆ ಮಾಡಿಫೈ ಮಾಡ್ಬೋದು. ಇದು ಒಂದು ಸ್ಕ್ಯಾನ್ ರನ್ ಮಾಡ್ತೀನಿ, ಇಷ್ಟು ರಿಸಲ್ಟ್ ಬಂದಿದೆ. ಇವತ್ತು ವೆಂಡ್ ಇಂಡಿಯಾ ಒಂದು 16% ಹೋಗಿದೆ. ಇದು ದೊಡ್ಡ ಸ್ವಲ್ಪ ಬೆಲೆ ಜಾಸ್ತಿ ಇದೆ, ಕಮ್ಮಿ ಇದೆ ತೋರಿಸೋಣ ಇದಕ್ಕಿಂತ. ಸೊ ಇರೋದ್ರಲ್ಲಿ ರೈಟ್ಸ್ ಅಂತ ತಗೋಣ, ಇದೆಲ್ಲ ಗೌರ್ಮೆಂಟ್ ಬೇಸ್ಡ್. ಸೊ ರೈಟ್ಸ್ ತಗೋಣ. ವೆಂಟು ಆಲ್ಮೋಸ್ಟ್ 10,000 ಅನ್ಸುತ್ತೆ ರೇಟು, 15,000 ಚಿಲ್ಲರೆ ಇದೆ. ಸೊ ಸ್ವಲ್ಪ ಜಾಸ್ತಿನೇ ಆಯಿತು, ಬೇಡ. ಸೊ 15,000 ನೋಡಿ, ನಿನ್ನೆ ಕ್ಲೋಸಿಂಗು 12,000 ಸಮಥಿಂಗ್ ಇತ್ತು, ಇವತ್ತು ಆಲ್ಮೋಸ್ಟ್ 15,000 ಸಮಥಿಂಗ್. ಸೊ ವಿತಿನ್ 16% ಬಂದ್ಬಿಟ್ಟಿದೆ ಒಂದೇಲಿ. ಸೊ ಈ ರೀತಿ ನೀವು ನೋಡಿ ರನ್ ಮಾಡುತ್ತೆ ಸ್ಕ್ಯಾನರ್ಗೆ. ಸೊ 40 EMI ಜಾಸ್ತಿ ಬಂದಿರಬೇಕು, SMI ಜಾಸ್ತಿ ಬಂದಿರಬೇಕು. SMI ಆದರೂ ತಗೊಳ್ಳಿ, EMI ಆದರೂ ತಗೊಳ್ಳಿ. ನೀವು ಟಿಕ್ಕರ್ ಟೇಪ್ ಆದರೂ ಯೂಸ್ ಮಾಡಿ, ಅಥವಾ ಚಾರ್ಟಿಂಗ್ ಆದರೂ ಯೂಸ್ ಮಾಡಿ. ಚಾರ್ಟಿಂಗ್ ಆದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನೇ ಸೇಮ್ ಇದು ಕಾಪಿ ಮಾಡ್ಕೊಬೋದು ನೀವು ಇದಕ್ಕೆ. ನನ್ನ ಇದನ್ನು ಲಾಗಿನ್ ಆಗಿಲ್ಲ, ಲಾಗಿನ್ ಆದರೆ ನನಗೆ ಇದೊಂದು ಆಪ್ಷನ್ ಬರುತ್ತೆ. ಮೇಯ್ನಾಗಿ ನಾನು ಈ ಏನೇನು ಲಿಸ್ಟಲ್ಲಿ ಕಾಣಿಸ್ತಿದೆ ಎಲ್ಲ ಕಾಪಿ ಟು ಟ್ರೇಡಿಂಗ್ ವ್ಯೂ ಆಪ್ಷನ್ ಬರುತ್ತೆ, ನಾನು ಪೇಸ್ಟ್ ಮಾಡ್ಬೋದು, ವಾಚ್ ಲಿಸ್ಟಿಗೆ ಹಾಕೊಬೋದು ಒಂದೊಂದೇ. ಸೊ ಬೇಡದೆ ಇದನ್ನು ಕಿತ್ತಾಕ್ಬೋದು ಹಾಗೆ. ಸೊ ಈ ರೀತಿ ನೋಡಿ 40 ಮತ್ತು 50 EMI ಮೀನ್ಸ್ ಇದು 40 EMI ಇಲ್ಲ, ನಿನ್ನೆ ಹೇಳ್ತಾ ಇದ್ದೆ ಇದು 50 ಕೊಟ್ಟಿದ್ದೀನಿ. 40 EMI ಇಲ್ಲೆಲ್ಲೋ ಇದೆ ಆ್ಯಕ್ಚುಲಿ, ಅದಕ್ಕಿಂತ ಮೇಲ್ ಹೋಗಿದೆ ಅಂತ. ಸೊ ತುಂಬ ಮೇಲ್ ಹೋಗುತ್ತೆ ನೋಡಿ, ಅಲ್ಲಿಂದ ಮೇಲ್ ಹೋಗಿದೆ. 200 ಟಚ್ ಆಗ್ಬಿಟ್ಟಿದ್ರೆ ಇದು ಇನ್ನೂ ಕೆಳಗಡೆ ಹೋಗಿರೋದು. ಸೊ ಈ ರೀತಿ ಎಲ್ಲ ಒಂದು ಸ್ಕ್ಯಾನ್ ರನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈವನ್ ವೆಂಡ್ ಇಂಡಿಯಾ ನೋಡಿದಾಗಲೂ ಹಾಗೆ. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ಟಚ್ ಆಗಿ ಮೇಲೆ ಹೋಗ್ತಿದೆ, ಒಂದು ಬೌನ್ಸ್ ಬ್ಯಾಕ್ ಆಗಿರುತ್ತೆ ಯೂಶಲಿ. ಸೊ 200 ಟಚ್ ಆದರೂ ರಿವರ್ಸಲ್ ಆದ್ರೆ ಒಂದು ಚಾನ್ಸಸ್ ಬರುತ್ತೆ. ಅದಕ್ಕೆ ಹೇಳಿದ್ದು ಎರಡೂ ಸೈಡ್ ಪಾಸಿಬಿಲಿಟಿ ಇದೆ. ಇದು ಮತ್ತೆ ಕೆಳಗೋದ್ರೂ ತುಂಬ ಪ್ರಪಾತ ಕಿಳಿಯುತ್ತೆ. ಮೇಲ್ ಬಂದಿದೆಯಾ, ಇದನ್ನೆಲ್ಲ ಕ್ರಾಸ್ ಮಾಡಿ ಬಂದರೆ ಇನ್ನೂ ಮೇಲೆ ಹೋಗುತ್ತಿದೆ ಆ್ಯಕ್ಚುಲಿ. 680 690 ಲೆವೆಲ್ಗೆಲ್ಲ ಬಂದರೆ ಇನ್ನೂ ಜಾಸ್ತಿ ಮೇಲೆ ಹೋಗುತ್ತೆ. ಸೊ ಈ ರೀತಿಯಾಗಿ ಒಂದು ನೋಡಬೇಕು. ಇಲ್ಲಿ ನೋಡಿ ಬೆನಿಫಿಟ್ಸ್ ಇದನ್ನ ಒಂದು ರಿಸಲ್ಟ್ ಬರ್ತಾ ಇರುತ್ತೆ. ಕೆಪಾಸಿಟಿ ಎಕ್ಸ್ಪಾನ್ಷನ್ ಬರ್ತಾ ಇದೆ. ಸೊ ರೈಟ್ಸ್ ಮೇಯ್ನ್ RVNL ಏನೋ ಇದಾದರೂ ಇದಕ್ಕೆ ಬರುತ್ತೆ ಅಂತ. ಸೊ ರೈಲ್ವೇಸ್ ಇದು. ಸೊ ಹಾಗೆ ಒಂದು ಏನೋ ಒಂದು ನ್ಯೂಸ್ ಇರುತ್ತೆ, ಪ್ರಾಫಿಟ್ ಡಿಕ್ಲೈನ್ ಆಗಿದ್ರು ಸಹಿತ ಒಂದು ಏನೋ ಇದು ಬಂದಿರುತ್ತೆ, ಮೂಮೆಂಟ್ಸ್ ಅಂತೂ ಬರುತ್ತೆ. ಸೊ ಪ್ರಾಫಿಟ್ ಎಲ್ಲ ಡಿಕ್ಲೈನ್ ಆಗಿದೆ, ಡಿಕ್ಲೈನ್ ಆಯ್ತು ಅಲ್ಲಿಂದ. ಇವನ್ ಮಾರ್ಕೆಟ್ ಬಿತ್ತು, ಎಲ್ಲ ಚೇಂಜಸ್ ಬಂತು. ಬಟ್ 200 ಕೆಳಗಡೆ ಹೋಗಿ ಬಿದ್ದಿಲ್ಲ. ಸೊ ಕ್ಲೋಸಿಂಗ್ ಇಲ್ಲೆಲ್ಲ ಆಗಿದೆ. ಅದೇ ಕ್ಲೋಸಿಂಗ್ ಏನಾದರೂ ಇಲ್ಲ ಆಗಿಬಿಟ್ಟಿದ್ರೆ ಇನ್ನೂ ಕೆಳಗಡೆ ಹೋಗಿರೋದು. ಸೊ ವೀಕ್ಲಿ ಡೈಲಿ ಸ್ಟೇಟಸ್ ಈ ಥರ ಎಲ್ಲ ವಾಚ್ ಲಿಸ್ಟಿಗೆ ಹಾಕ್ಕೊಂಡು ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೂ ವರ್ಸ್ಟ್ ಕೇಸ್ ಏನಾದರೂ ಗೊತ್ತಾದರೆ ಆ್ಯಂಕರ್ಡ್ ವ್ಯೂ ಆ್ಯಪಿಗೆ ಹಾಕ್ಕೊಳ್ಳಿ. ಸೊ ಇದಕ್ಕಿಂತ ನೋಡಿ ಈ ಲೆವೆಲಿಗೆ ಬೈ ಮಾಡಿ ಅಂತ ಕೊಟ್ಟಿತ್ತು, ಇವತ್ತು ಬೈ ಈ ನೆಕ್ಸ್ಟ್ ಇನ್ನೂ ಮೇಲೆ ಹೋಗುತ್ತೆ ಅಂತ. ಸೊ ಈ ಲೆವೆಲ್ ಕ್ರಾಸ್ ಆಯ್ತಾ, ಇದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ತೊಗೊಳತ್ತಿದ್ರದ್ದು. ಹಾಗಾಗಿ ಒಂದು ಸ್ಕ್ಯಾನರ್ ಈ ಥರ ರನ್ ಮಾಡ್ಕೊಳ್ಳಿ 9:30 ಹಾಗೆ, ಅಥವಾ ಹಿಂದಿನ ದಿವಸ ರನ್ ಮಾಡಿದ್ರೆ ಟ್ರೇಡಿಂಗ್ ವ್ಯೂಲ್ಲಿ ಹಾಕ್ಕೊಂಡು ನೀವು ಚೆಕ್ ಮಾಡ್ತಾ ಇರಿ ಹೇಗೆ ಮೂವ್ಮೆಂಟ್ ಇದೆ ಅಂತ. ಅಥವಾ ನೀವು ಹೀಟ್ ಮ್ಯಾಪ್ ಅಂತ ಯೂಸ್ ಮಾಡಿದ್ರೆ ಅದು ಸಹಿತ ಓಕೆ. ಹೀಟ್ ಮ್ಯಾಪಲ್ಲಿ ತುಂಬ ಬರಲಿಕ್ಕಿಲ್ಲ, ಬಟ್ ಇದು ಈ ಥರ ಸ್ಕ್ಯಾನರ್ಗಳು ಹಾಕ್ಕೊಂಡ್ರೆ ತುಂಬ ರಿಸಲ್ಟ್ ಅಂತೂ ಬರುತ್ತೆ. ತುಂಬ ಬೇರೆ ಬೇರೆ ಒಂದು ಸೆಕ್ಟರ್ ಇರ್ಬೋದು, ಪ್ಲಸ್ ಬೇರೆ ಬೇರೆ ಕ್ಯಾಪಿಟಲ್ ಇರೋದು, ಮಾರ್ಕೆಟ್ ಕ್ಯಾಪಿಟಲ್ ಏನೇನು ರೇಂಜ್ ಇದೆಯೋ ಆ ರೇಂಜ್ಗೆಲ್ಲ ಬರುತ್ತೆ. ಒಂದೊಂದು ಅಬೌವ್ 500 crores ಅಂತ ಹಾಕೊಂಡಿದ್ದು ಕಂಡೀಷನ್ ನಾವು. ಸೊ ಮೇಲೆ ಬರುತ್ತೆ. ಸೊ ಅದೇ ಒಂದು ಬೌನ್ಸ್ ಬ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದು ರಿಸ್ಕ್ ಸಹಿತ ರಿವಾರ್ಡು ಹಾಗೆ ಇರುತ್ತೆ. ರಿಸ್ಕ್ ಇವಾಗ ಇನ್ ಕೇಸ್ ಏನಾದರೂ ಇಲ್ಲಿ ಎಂಟ್ರಿ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಪೋಸ್ ಇಲ್ಲೇನೋ ಎಂಟ್ರಿ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ, ಇಲ್ಲಿ ತೊಗೊಳ್ಳೋಣ, ಸ್ವಲ್ಪ ಜಾಸ್ತಿ ಪ್ರೈಸ್ ಆಯಿತು, ನೋಡಿದ್ರೆ ಭಯ ಆಗುತ್ತೆ ಜನಕ್ಕೆ. ಸೊ ಇಲ್ಲಿ ಎಂಟ್ರಿ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ, ಸಪೋಸ್ ಇಲ್ಲಿ ರೈಟ್ಸಲ್ಲೇ ಅರೌಂಡ್ 605 607 ಅಲ್ಲೇನಾದ್ರು ಎಂಟ್ರಿ ತೊಗೊಂಡಿದ್ರೆ ಓಪನಿಂಗಲ್ಲಿ ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ, ಅಲ್ಲಿಂದ ಏರ್ಕೊಂಡು ಹೋಗಿದೆ ಅಪ್ ಟು 660 ತನಕ ಹೋಗಿದೆ, 661. ಸೊ ಇವತ್ತು ಸಸ್ಟೈನ್ ಆಗಿಲ್ಲ. ಸೊ ಇದು ನೆಕ್ಸ್ಟ್ ಈ ಲೆವೆಲ್ ಬ್ರೇಕ್ ನೋಡಬೇಕು, 662. ಸೊ ಇದೆಲ್ಲ ಕ್ರಾಸ್ ಆಯಿತು ಬಂತು ಅಂದರೆ ನೋಡಿ ಈ ಪ್ರೈಸ್ಗೆ ಎಷ್ಟು ಚೆನ್ನಾಗಿದೆ, ಇಲ್ಲಿಗೆ ಬೈ ಮಾಡ್ಬೋದು ಅಂತ. ಸೊ ಅದೇ ಹೇಳ್ತಾ ಇರೋದು,
ಪ್ರೈಸ್ ರೇಂಜ್ಗೆ ಇಂತ ಮೇಲಿರಬೇಕು ಅಂತ. ಸೊ ಇದೆಲ್ಲ ನೋಡ್ಕೊಳ್ಳಿ. ನಿಮ್ಗೆ ಇದು ಸೇಫೆಸ್ಟ್ ಆಗುತ್ತೆ. ಒಂದು ಇಲ್ಲಿ ಪರ್ಟಿಕ್ಯುಲರ್ ಇದನ್ನ ತೆಗಿಬೇಕಿತ್ತು, ಸಾರಿ. ಇದನ್ನ ರಿಮೂವ್ ಮಾಡ್ದೆ. ಸೊ ನನ್ನ ಸೇಫೆಸ್ಟ್ ಎಲ್ಲಿದೆಯಪ್ಪ ಅಂದರೆ 680 ತನಕ ಇದ್ರೆ ಮೇಲ್ ಹೋಗುತ್ತೆ. ಸಪೋಸ್ ಇಲ್ಲೆಲ್ಲ ಬೈ ಮಾಡಿದ್ರೆ ಪ್ರಾಬ್ಲಮ್ ಆಗ್ಬೋದು. ಸೊ ನೀವು ಒಂದು ಆಂಕರ್ಡ್ ವಿ ಆಪ್ ಹಾಕ್ತಿರೋ ಅಥವಾ RSI ಬೇಸಿಸ್ ನೋಡ್ತೀರೋ ನೋಡಿ. RSI ಹಿಂದೆ ಸಹಿತ ಹೇಳಿದ್ದೆ, ಅಬೋ ಒಂದು 45-50 ಎಲ್ಲ ಬಂತು ಅಂದರೆ, ಇವನ್ 50 ಕ್ರಾಸ್ ಆದರೆ ಒಳ್ಳೇದು. 50 ಎಲ್ಲ ಕ್ರಾಸ್ ಆಗಿ ಒಂದು 70 ರೇಂಜಲ್ಲಿ RSI ಇದೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಬೈ ಝೋನ್. ಅಬೋ 80 ಎಲ್ಲ ಆಗ್ಬಿಡ್ತು ಅಂದರೆ ಸೆಲ್ ಝೋನ್ ಆಗುತ್ತೆ. 20 to 30 ಸ್ವಲ್ಪ ರಿಸ್ಕ್ ಇರುತ್ತೆ, ಯಾಕಂದ್ರೆ ಮತ್ತಷ್ಟು ಡೌನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. 20 ಇಸ್ ವೆರಿ ವೆರಿ ಗುಡ್ ಬೈ ಅಂತ ಹೇಳ್ಬೋದು. ಸ್ಟಿಲ್ ನೆಗೆಟಿವ್ ಎಲ್ಲ ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಸೇಫರ್ಗೋಸ್ಕರ ನಾನು 35 to 40 ಈ ಥರ 40 ಇಂದ 70 ರೇಂಜ್ ಅಂತ ಹೇಳ್ತೀನಿ. ಸೊ ಈ ರೀತಿ RSI ಸಹಿತ ನೋಡ್ಬೋದು. ಸ್ಟೊಕಾಸ್ಟಿಕ್ ಆದ್ರೂ ತಗೊಳ್ಳಿ ಅಥವಾ ಬೇರೆ ಬೇರೆ RSIಗಳಿದೆ, ಅಥವಾ ರಿಲೇಟಿವ್ ಸ್ಟ್ರೆಂತ್ ಬೇಸಿಸ್ ತಗೊಳ್ಳಿ. ಇದು ಇಂಟ್ರಾಡೇಗೆ ಈ ಟೆಕ್ನಿಕ್ ಇದೆ ಆ್ಯಕ್ಚುಲಿ. ಇವತ್ತು ತಗೊಂಡು ನಾನು ಇನ್ನು 15 ದಿವಸ ಬಿಟ್ಟು ಮಾಡ್ತೀನಿ ಅಂದರೆ ವರ್ಕ್ ಆಗಲ್ಲ ಈ ಟೆಕ್ನಿಕ್. ಇಂಟ್ರಾಡೇಯಲ್ಲಿ ನೋಡಿ, ಇವತ್ತೇನಾದರೂ ಬೈ ಮಾಡಿದರೆ ವೆಂಟ್ ಇಲ್ಲದೆ ಇದ್ರೆ ಎಷ್ಟಿದೆ ನೋಡೋ ಪ್ರೈಸ್. ಇದೆಲ್ಲ ಫಾಲೋ ಮಾಡಲ್ಲ ಕಂಪ್ನೀಸು. ಬೇಡ, ಇದು ನನಗೆ ಇದು ಚೆನ್ನಾಗಿಲ್ಲ ಅಂದರೆ ಇಂಜಿನಿಯರ್ಸ್ ಇಂಡಿಯಾ ತಗೊಳ್ಳಿ, ಇದು POC ಕಂಪ್ನಿ. ಸೊ ನಿಮಗೆ ಎಷ್ಟು ಸ್ಟಾಕ್ ಕೊಟ್ಟಿದೆ ಇವತ್ತಿನ ಲೆಕ್ಕದಲ್ಲಿ ಅಂದರೆ, ರಿಸಲ್ಟ್ ಎಷ್ಟು ಬಂದಿದೆ ಇಲ್ಲಿ 92 ಸ್ಟಾಕ್ಸ್ ಬಂದಿದೆ. ಸೊ ಈ ಸೆಕ್ಟರ್ ನೋಡಿ, ಈ ಸೇಮ್ ಟೆಕ್ನಿಕ್ ಬೇಸಿಸ್ ಮೇಲೆ ಯಾವ್ಯಾವ ದಿವಸ ಎಷ್ಟೆಷ್ಟು ಕೊಟ್ಟಿದೆ ಅಂತ ನೋಡೋದು. ಈ ನೋಡಿ, ಈ ಮಂತಲ್ಲೆಲ್ಲ ಸಿಕ್ಕಾಪಟ್ಟೆ ಕೊಟ್ಟಿದೆ ಸ್ಟಾಕ್ಸ್ಗಳು. ಈ ತುಂಬ ಇದೆ ಎಷ್ಟೆಷ್ಟು ಸ್ಟಾಕ್ಸ್ ಬಂದಿದೆ ಅಂತ. ಇವತ್ತು ತುಂಬ ಬಂತು, ಆಲ್ಮೋಸ್ಟ್ 92 ಹತ್ರ ಬಂದಿದೆ ಸ್ಟಾಕ್ಸ್ಗಳು. ಸೊ ಬೇರೆ ಬೇರೆ ಒಂದು ಇರ್ಬೋದು. ಇವಾಗ ಇನ್ನೊಂದು ಹೇಳ್ತಾ ಇದೆ ಸೆಟ್ಟಿಂಗ್ ಅಂತ ಹೇಳಿದ್ನಲ್ಲ, ಈ ಟೆಕ್ನಿಕಲ್ ನೋಡೋಣ, ಒಂದು ರನ್ ಸ್ಕ್ಯಾನ್ ಮಾಡೋಣ. ಸೇಮ್ ನಿಮ್ಮ ಚಾರ್ಟಿಂಕಲ್ಲಿ ಹಾಕಿರ್ತೀನಿ ಇದೇ ಒಂದು ಕೋಡ್, ಅದನ್ನೇ ಇಟ್ಕೊಂಡು ಇದು ಮಾಡ್ಬೋದು. ಸೇಮ್ ಇದೇ ಒಂದು 50ಗೆ ಹಾಕೊಂಡೆ, ಇದ್ರ ರಿಸಲ್ಟ್ 64 ಅಷ್ಟೇ ಬಂದಿದ್ದು. ಸೇಮ್ ಕವರ್ ಆಗಿರುತ್ತೆ, ಬಟ್ ಸೇಫರ್ ಸೈಡ್ಗೆ ಇದನ್ನು ಇನ್ನೊಂದ್ಸಲಿ ಚೆಕ್ ಮಾಡಿ ಅಂತ ಅಲರ್ಟ್ಗೋಸ್ಕರ ಹಾಕಿರೋದು ಇದನ್ನ. ಸೊ ಈ ಡೈಲಿ ಈ ಥರ ಒಂದು 9:30ಗೆ ಹೆಂಗೆ ನೋಡಿದ್ರೆ ಈ ಮೆಥಡಲ್ಲಾದರೆ ಮಾಡಿ, ಇಲ್ಲಾಂದರೆ ಹಿಂದಿನ ದಿವಸ ನೈಟ್ ಮಾಡಿದ್ರೆ ಓಕೆ. ಒಂದು ಚಾರ್ಟ್ನ ತರೋವಾಗ ಅನಲೈಸ್ ಮಾಡಿ, ನೀವು ಹೇಳಿದಂಗೆ ಒಂದು RSI ಅಥವಾ ಒಂದು RS, ಇಲ್ಲಾಂದರೆ AVWAP ಈ ರೀತಿಯಾಗಿ ತಗೊಂಡು ನೀವು ಸ್ಕ್ಯಾನ್ ಮಾಡಿಬಿಟ್ಟು ಸ್ವಲ್ಪ ತಲೆ ಓಡಿಸ್ಲಿಕ್ಕೆ ಟೈಮ್ ಇರಬೇಕು ಇದಕ್ಕೆಲ್ಲ. ಡೈರೆಕ್ಟಾಗಿ ಎಲ್ಲ ರಿಸಲ್ಟ್ ಆ್ಯಸ್ ಈಸ್ ಬರುತ್ತೆ ಅಂತಲ್ಲ. ಸೊ ನಾನು ಲಾಸ್ಟ್ ವೀಕ್ ಗ್ರಾವಿಟಾ ಇಂಡಿಯಾ ಅಂತ ಹೇಳ್ತಿದ್ದೆ, ಈ ವೀಕ್ ಸುಮ್ಮನೆ ನೋಡೋಣ ಎಷ್ಟು ಓಡಿದೆ ಅಂತ. ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಆ್ಯಕ್ಚುಲಿ. ಮಾರ್ಕೆಟ್ ಬಿದ್ದಿದ್ದು ಸಹಿತ ಎಲ್ಲ ಲೆಕ್ಕ ತಗೊಳ್ಳೋಣ. ಸೊ ಸಪೋಸ್ ಇಲ್ಲಿ ಎಂಟ್ರಿ ಕೊಟ್ಟಿದ್ರೆ ಸೇಮ್ ಅದೇ ಲೆವೆಲ್ಗೆ ಆಗಿರೋದು ಬಂದಿದ್ದು ನೋಡಿ. ಮಾರ್ಕೆಟ್ ಫಾಲ್ ಆಗಿದ್ದು ಅದೇ ಕರೆಕ್ಷನ್ ವಾಪಸ್ ಬಂದ್ಬಿಟ್ಟಿರುತ್ತೆ ನಿಮಗೆ. ಹಾಗಾಗಿ ಒಂದು ಫಂಡಮೆಂಟಲಿ ವೆರಿ ಗುಡ್ ಸ್ಟಾಕ್ ತಗೊಳ್ಳಿ ಅಂತ ಹೇಳೋದು ನಾನು. ಸೊ ಕರೆಕ್ಷನ್ ಎಷ್ಟಾಗುತ್ತೋ ಅಷ್ಟೇ ಬೇಗನೆ ರಿಕವರಿನೂ ಸಹಿತ ಆಗುತ್ತೆ. ಸೊ ಈ ರೀತಿ ಒಂದು ಡೈಲಿ ಮಾರ್ನಿಂಗ್ ಮಾಡ್ತಾ ಇರಿ ಸ್ಕ್ಯಾನರ್ನ, ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಬೇರೆ ಬೇರೆ ವಿಷಯನ ಒಂದು ಸಿಂಪಲ್ ಆಗಿ ತಿಳಿಸ್ಲಿಕ್ಕೆ ನನಗೂ ಹೆಲ್ಪ್ ಆಗುತ್ತೆ ಮತ್ತು ನಿಮಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಶುಭರಾತ್ರಿ. ಧನ್ಯವಾದಗಳು.